ನಮ್ಮ ಚಾನೆಲ್ನ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ಅಗ್ರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದಲ್ಲಿ ಶ್ರೀಗಂಧದ ಕೃಷಿಯು ಹಲವು ವರ್ಷಗಳಿಂದ ಪ್ರಸಿದ್ಧವಾಗಿದ್ದರೂ ಇದು ಪ್ರಮುಖವಾಗಿ ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳ ಕಾಡುಗಳು ಮತ್ತು ತೋಟಗಳಿಗೆ ಸೀಮಿತವಾಗಿತ್ತು. ಅದೇನೇ ಇದ್ದರೂ ಈ ಸರ್ಕಾರಗಳು 2002ರಲ್ಲಿ ತಮ್ಮ ನಿಲುವನ್ನು ಬದಲಿಸಿ ಶ್ರೀಗಂಧದ ಕೃಷಿಗೆ ಅವಕಾಶ ಮಾಡಿಕೊಟ್ಟವು. ಮುಂದಿನ ದಿನಗಳಲ್ಲಿ ಶ್ರೀಗಂಧದ ಕೊರತೆಯನ್ನು ತಡೆಗಟ್ಟಲು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಶ್ರೀಗಂಧದ ಮರವನ್ನು ಬೆಳೆಸಲು ಪಾಲಿಸಬೇಕಾದ ನಿಯಮಗಳನ್ನು ಸಡಿಲಿಸಿದೆ. 1927ರ ಕರ್ನಾಟಕ ವೃಕ್ಷ ಕಾಯ್ದೆಗೆ ತಿದ್ದುಪಡಿ ತರಲು ಸೂಚಿಸಲಾಗಿದ್ದು, ಶ್ರೀಗಂಧದ ಮರವನ್ನು ಮುಕ್ತವಾಗಿ ಹೊಂದಲು ಮತ್ತು ಬೆಳೆಸಲು ಅರಣ್ಯ ಇಲಾಖೆ ಅನುಮತಿ ನೀಡಿದೆ. ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಖಾಸಗಿ ಒಡೆತನದಲ್ಲಿರುವ ಶ್ರೀಗಂಧದ ಮರವನ್ನು ಕಡಿಯಲು ಅನುಮತಿಯನ್ನು ನೀಡಲಾಗುತ್ತದೆ. ಎಲ್ಲ ಕಾನೂನುಗಳು ಪೂರ್ಣಗೊಂಡ ನಂತರ ಕಡಿದ ಮರವನ್ನು ಶ್ರೀಗಂಧದ ಗೋದಾಮಿಗೆ ತಂದು ಹರಾಜು ಮಾಡಲಾಗುತ್ತದೆ. ಖಾಸಗಿ ಒಡೆತನದಲ್ಲಿ ಮೂಡಿಬರುವ ಶ್ರೀಗಂಧದ ಕೃಷಿಯು ಪ್ರಸ್ತುತ ಶೀಘ್ರವಾಗಿ ವಿಸ್ತರಿಸುತ್ತಿರುವುದರಿಂದ ಜನಸಾಮಾನ್ಯರು ಇದರಲ್ಲಿ ತೊಡಗಿಕೊಳ್ಳಬಹುದು ಮತ್ತು ಸರಿಯಾಗಿ ಮಾಡಿದರೆ ಕೈತುಂಬ ಆದಾಯ ಗಳಿಸಬಹುದು. ಫ್ರೆಂಡ್ಸ್, ಈಗ ನಾವು ಶ್ರೀಗಂಧದ ಕೃಷಿಯ ಪ್ರಾಥಮಿಕ ಅಂಶಗಳ ಬಗ್ಗೆ ನೋಡೋಣ. ಭಾರತೀಯ ಶ್ರೀಗಂಧದ ಮರವು ಅದರ ಅರೋಮ್ಯಾಟಿಕ್ ಪರಿಮಳಯುಕ್ತ ಮರಕ್ಕಾಗಿ ವ್ಯಾಪಕವಾಗಿ ಮೌಲ್ಯಯುತವಾಗಿದೆ. ಇದು ಅದರ ಮುಖ್ಯ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಈ ಶ್ರೀಗಂಧದ ಎಣ್ಣೆಯನ್ನು ಸೌಂದರ್ಯವರ್ಧಕಗಳು, ಅರೋಮಾ ಥೆರಪಿ, ಸುಗಂಧ ದ್ರವ್ಯಗಳು ಮತ್ತು ಔಷಧೀಯ ಸಿದ್ಧತೆಗಳಲ್ಲಿ ಬಳಸಲಾಗುತ್ತದೆ. ಶ್ರೀಗಂಧವು ಕೆತ್ತನೆಗಳಲ್ಲಿ ಬಳಸಲಾಗುವ ಅತ್ಯಂತ ಅಮೂಲ್ಯವಾದ ವಸ್ತುವಾಗಿದೆ. 6% ವರೆಗೆ ತೈಲ ಮತ್ತು 90% ಆಲ್ಫಾ ಮತ್ತು ಬೀಟಾ ಸ್ಯಾಂಟಲೋಲ್ಗಳು ಭಾರತೀಯ ಶ್ರೀಗಂಧವನ್ನು ರೂಪಿಸುತ್ತವೆ. ಇದು ಅತಿ ಹೆಚ್ಚು ಎಂದು ಹೇಳಲಾಗುತ್ತದೆ. ವಿಶ್ವಾದ್ಯಂತ ಮಾರುಕಟ್ಟೆಗಳಲ್ಲಿ ಶ್ರೀಗಂಧದ ಮರಕ್ಕೆ ಹೆಚ್ಚಿನ ಬೇಡಿಕೆ ಇದೆ, ಕ್ರಮವಾಗಿ 20,000 ಮೆಟ್ರಿಕ್ ಟನ್ ಮತ್ತು 1,000 ಟನ್. ಮತ್ತು ಪ್ರಸ್ತುತ ಜಾಗತಿಕ ಪೂರೈಕೆಯು ಈ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಇದು ಶ್ರೀಗಂಧದ ಬೆಲೆ ಗಗನಕ್ಕೇರಲು ಕಾರಣವಾಗಿದೆ. ಶ್ರೀಗಂಧದ ಮರವನ್ನು ಬೆಳೆಯುವುದು ಅತ್ಯದ್ಭುತವಾಗಿ ಲಾಭದಾಯಕ ಉದ್ಯಮವಾಗಿದ್ದು, ಕಡಿಮೆ ನಿರ್ವಹಣೆಯ ಅಗತ್ಯವಿರುತ್ತದೆ. ನೀವು ಶ್ರೀಗಂಧ ಮರದ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಯೋಜಿಸಿದರೆ, ಮರಗಳು ಆರೋಗ್ಯಕರವಾಗಿ ಅಭಿವೃದ್ಧಿ ಹೊಂದಲು ನಿಮಗೆ ಸರಿಯಾದ ಹವಾಮಾನ, ಭೂಮಿ, ಮಣ್ಣು ಮತ್ತು ನೀರಾವರಿ ವ್ಯವಸ್ಥೆ ಬೇಕು. ಉತ್ತಮ ROI ಅಂದರೆ ಹೂಡಿಕೆಯ ಮೇಲಿನ ಆದಾಯ ಪಡೆಯಲು ನೀವು ಸಂಪೂರ್ಣ ಕಾರ್ಯವಿಧಾನವನ್ನು ಮುಂಚಿತವಾಗಿ ಯೋಜಿಸಬೇಕು. ಈಗ ನಾವು ಈ ಶ್ರೀಗಂಧ ಕೃಷಿಗೆ ಬೇಕಾದ ಹವಾಮಾನ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಗಂಧದ ಮರಗಳು ಉಷ್ಣವಲಯದ ಮತ್ತು ಉಪೋಷ್ಣ ವಲಯದ ಸ್ಥಳಗಳಲ್ಲಿ ಕಂಡುಬರುವ ಬಿಸಿ ಮತ್ತು ಆರ್ದ್ರ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ. ಕೃಷಿಗೆ ಸಾಕಷ್ಟು ಎತ್ತರದ ಪ್ರದೇಶಗಳು, ಮೇಲಾಗಿ ಸಮುದ್ರ ಮಟ್ಟದಿಂದ 2,000ರಿಂದ 3,500 ಅಡಿ ಮತ್ತು 12ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಅಗತ್ಯವಿದೆ. ಮುಂದೆ ನಾವು ಶ್ರೀಗಂಧದ ಕೊಯ್ಲಿನ ಬಗ್ಗೆ ನೋಡೋಣ. ತೂಕದಲ್ಲಿ ಮಾರಾಟವಾಗುವ ವಿಶ್ವದ ಏಕೈಕ ಮರ ಶ್ರೀಗಂಧ ಮತ್ತು ಅದರ ಕೃಷಿಯಲ್ಲಿ ಹೂಡಿಕೆ ಮಾಡುವುದರಿಂದ ಅಗಾಧವಾದ ಆದಾಯವನ್ನು ಪಡೆಯಬಹುದು. ಉತ್ತಮ ಗುಣಮಟ್ಟದ ಶ್ರೀಗಂಧವನ್ನು ಸಾಂದರ್ಭಿಕವಾಗಿ ಪ್ರತಿ ಕಿಲೋಗ್ರಾಂಗೆ ಸುಮಾರು 10,000 ರೂಪಾಯಿಗೆ ಮಾರಾಟ ಮಾಡಲಾಗುತ್ತದೆ. ಹಾಗೆಯೇ ಮಾರುಕಟ್ಟೆ ದರವು ಕೆಜಿಗೆ 3,000ದಿಂದ 7,000 ರೂಪಾಯಿಗಳು. ಶ್ರೀಗಂಧದ ಮರದ ಹಾರ್ಟ್ವುಡ್ ಸುಮಾರು 8 ವರ್ಷ ವಯಸ್ಸಿನಲ್ಲಿ ಬೆಳವಣಿಗೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನೆಟ್ಟ ನಂತರ 12ರಿಂದ 15 ವರ್ಷಗಳ ನಂತರ ಕೊಯ್ಲು ಮಾಡಬಹುದು. ಶ್ರೀಗಂಧಕ್ಕೆ ದೇಶೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಆದ್ದರಿಂದ ಶ್ರೀಗಂಧದ ಕೃಷಿಯಲ್ಲಿ ಹೂಡಿಕೆಯು ಗಣನೀಯ ಪ್ರತಿಫಲವನ್ನು ನೀಡಬಹುದು. 1 ಎಕರೆ ಭೂಮಿಯಿಂದ 5,000 kg ಶ್ರೀಗಂಧದ ಇಳುವರಿಯನ್ನು ನೀವು ನಿರೀಕ್ಷಿಸಬಹುದು. ಶ್ರೀಗಂಧದ ಮರವನ್ನು ಬೆಳೆಯಲು ಎಕರೆಗೆ ಸುಮಾರು 8ರಿಂದ 10 ಲಕ್ಷ ವೆಚ್ಚವಾಗಬಹುದು. ಆದರೆ ಲಾಭವು 1.5ರಿಂದ 2 ಕೋಟಿ ರೂಪಾಯಿಗಳವರೆಗೆ ಇರುತ್ತದೆ. ಈಗ ನಾವು ಶ್ರೀಗಂಧ ಕೃಷಿಗೆ ಅಗತ್ಯವಿರುವ ಮಣ್ಣಿನ ಬಗ್ಗೆ ನೋಡೋಣ. ಶ್ರೀಗಂಧವು ಕಲ್ಲಿನ ಗಟ್ಟಿಯಾದ ನೆಲ, ಜೇಡಿಮಣ್ಣು ಸಮೃದ್ಧ ಕಪ್ಪು ಮಣ್ಣು, ಮರಳು ಮಣ್ಣು ಮತ್ತು ಕೆಂಪು ಜೇಡಿ ಮಣ್ಣಿನಿಂದ ಸಮೃದ್ಧವಾಗಿರುವ ಮಣ್ಣು ಸೇರಿದಂತೆ ಮಣ್ಣಿನ ಪ್ರಕಾರಗಳಲ್ಲಿ ಬೆಳೆಯಬಹುದು. ಇದು ಜಲ್ಲಿ ಮಣ್ಣನ್ನು ಸಹ ತಡೆದುಕೊಳ್ಳಬಲ್ಲದು. ಮಣ್ಣಿನ pH 6 ಮತ್ತು 7.5ರ ನಡುವೆ ಇರಬೇಕು. ನಾವು ಈಗ ಶ್ರೀಗಂಧ ಕೃಷಿಗೆ ಬೇಕಾಗುವ ನೀರಾವರಿಯ ಬಗ್ಗೆ ನೋಡೋಣ. ಶ್ರೀಗಂಧದ ಗಿಡಗಳು ಬೆಳೆಯಲು ಕಡಿಮೆ ನೀರು ಸಾಕಾಗುತ್ತದೆ. ಬೇಸಿಗೆಯ ಉದ್ದಕ್ಕೂ ಎಳೆಯ ಶ್ರೀಗಂಧದ ಗಿಡಗಳಿಗೆ ಪ್ರತಿ 2-3 ವಾರಗಳಿಗೊಮ್ಮೆ ನೀರು ಹಾಕುವುದು ಅಗತ್ಯವಿರುತ್ತದೆ. ಮಳೆಯ ಸಂದರ್ಭದಲ್ಲಿ ನೀರಾವರಿ ಅಗತ್ಯವಿರುವುದಿಲ್ಲ. ಸೊ ವೀಕ್ಷಕರೇ, ಈಗ ನಾವು ಶ್ರೀಗಂಧದ ಮರವನ್ನು ಹೇಗೆ ನೆಡಬಹುದು ಎಂದು
ನೋಡೋಣ. ಶ್ರೀಗಂಧದ ಕೃಷಿಯಲ್ಲಿ ಬೀಜಗಳನ್ನು ಹೆಚ್ಚಾಗಿ ಬಿತ್ತನೆಗಾಗಿ ಬಳಸಲಾಗುತ್ತದೆ. 15ರಿಂದ 20 ವರ್ಷ ವಯಸ್ಸಿನ ನಂತರ ಆಗಸ್ಟ್ ಮತ್ತು ಮಾರ್ಚ್ ನಡುವೆ ನೀವು ಈ ಮರಗಳಿಂದ ಬೀಜಗಳನ್ನು ಆಯ್ಕೆ ಮಾಡಬಹುದು. ನರ್ಸರಿ ಹಾಸುಗಳ ಮೇಲೆ ಸೆಮಿನೇಟ್ ಮಾಡುವ ಮೊದಲು ನೀವು ಸಂಗ್ರಹಿಸಿದ ಬೀಜಗಳನ್ನು ಚೆನ್ನಾಗಿ ಸಂಸ್ಕರಿಸಬೇಕು ಮತ್ತು ಬಿಸಿಲಿನಲ್ಲಿ ಒಣಗಿಸಬೇಕು. ಶ್ರೀಗಂಧದ ಬೀಜಗಳನ್ನು ನೆಡಲು ನರ್ಸರಿಯಲ್ಲಿ 2 ವಿಭಿನ್ನ ರೀತಿಯ ಬೀಜ ಹಾಸುಗಳು ಲಭ್ಯವಿದೆ: ಮುಳುಗಿದ ಹಾಸುಗಳು ಮತ್ತು ಎತ್ತರದ ಹಾಸುಗಳು. ನರ್ಸರಿ ಹಾಸುಗಳ ಮೇಲೆ ಒಂದು ಮೊಳಕೆ 7ರಿಂದ 8 ತಿಂಗಳ ನಂತರ 30ರಿಂದ 35 ಸೆಂಟಿಮೀಟರ್ ಎತ್ತರವನ್ನು ತಲುಪಬಹುದು. ಅಲ್ಲದೆ ಅವುಗಳು ಪ್ರಾಥಮಿಕ ಪಿಚ್ಗೆ ಸ್ಥಳಾಂತರಿಸಲು ಸಿದ್ಧವಾಗುತ್ತವೆ. ಶ್ರೀಗಂಧದ ಮರಗಳನ್ನು ಬೆಳೆಸಲು ಪ್ರದೇಶ ಅಥವಾ ಮಣ್ಣನ್ನು ಸಿದ್ಧಪಡಿಸುವಾಗ ನೀವು ಶ್ರೀಗಂಧದ ಸಸಿಗಳನ್ನು ನೆಡಲು 45 x 45 x 45 ಸೆಂಟಿಮೀಟರ್ ಅಳತೆಯ ಕಂದಕವನ್ನು ಏಕಕಾಲದಲ್ಲಿ ಅಗೆಯಬೇಕು. ಮೊಳಕೆ ನಾಟಿ ಮಾಡುವಾಗ ಹೊಂಡಗಳಲ್ಲಿ ನೀರು ಸ್ಥಿರವಾಗಿ ಉಳಿಯುವುದಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ರಂಧ್ರಗಳು ಯಾವುದೇ ನೀರನ್ನು ಹೊಂದಿದ್ದರೆ ಕೆಲವು ದಿನಗಳವರೆಗೆ ಸೂರ್ಯನ ಬೆಳಕಿನ ಮೂಲಕ ಖಾಲಿಯಾಗುವಂತೆ ನೋಡಿಕೊಳ್ಳಬೇಕು. ಅಲ್ಲದೆ ನೀವು ಪ್ರತಿ ಗಿಡದ ನಡುವೆ 10 ಅಡಿ ಅಂತರವನ್ನು ಕಾಪಾಡಿಕೊಳ್ಳಬೇಕು. ನೆಟ್ಟ 4 ವರ್ಷಗಳ ನಂತರ ನಿಮ್ಮ ಶ್ರೀಗಂಧದ ಮರಗಳು ಅರಳಲು ಪ್ರಾರಂಭಿಸುತ್ತವೆ. ಈಗ ನಾವು ಸ್ಯಾಂಡಲ್ವುಡ್ನ ಜಾತಿಗಳ ಬಗ್ಗೆ ನೋಡೋಣ. ವಿವಿಧ ಶ್ರೀಗಂಧದ ಜಾತಿಗಳಿದ್ದರೂ ಅವುಗಳಲ್ಲಿ ಬಿಳಿ ಶ್ರೀಗಂಧ ಮತ್ತು ಕೆಂಪು ಶ್ರೀಗಂಧ ಹೆಚ್ಚಾಗಿ ಬೆಳೆಸಲಾಗುತ್ತದೆ. ಅದರ ಸೌಂದರ್ಯ ಮತ್ತು ಚಿಕಿತ್ಸಕ ಗುಣಗಳಿಂದಾಗಿ ಬಿಳಿ ಶ್ರೀಗಂಧವು ಸಾಕಷ್ಟು ದುಬಾರಿಯಾಗಿದೆ. ಇದು ಪರ್ಯಾಯ ಚಿಕಿತ್ಸೆಗಳಲ್ಲಿ ಬಳಸಲಾಗುವ ವಿವಿಧ ಔಷಧೀಯ ಗುಣಗಳನ್ನು ಹೊಂದಿದೆ. ಬಿಳಿ ಚಂದನದ ಬಗ್ಗೆ ನೋಡುವುದಾದರೆ ಇದೊಂದು ಅಪರೂಪದ ಮರವಾಗಿದೆ. ಈ ಮರಗಳು ಭಾರವಾದವು, ಚಿನ್ನದ ಬಣ್ಣ, ಸೂಕ್ಷ್ಮ ಧಾನ್ಯಗಳು ಮತ್ತು ಹಲವಾರು ಇತರ ಪರಿಮಳಯುಕ್ತ ಮರಗಳಿಗಿಂತ ಭಿನ್ನವಾಗಿ ದಶಕಗಳವರೆಗೆ ತಮ್ಮ ಪರಿಮಳವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಬಿಳಿ ಶ್ರೀಗಂಧದ ಜೀವಿತಾವಧಿ 100 ವರ್ಷಗಳವರೆಗೆ ಇರುತ್ತದೆ. ಇದು ಹೋಸ್ಟ್ ಮರಗಳಿಗೆ ಹೆಚ್ಚು ಹಾನಿ ಮಾಡುವುದಿಲ್ಲ. ಆದರೆ ಇದು ಇತರ ಮರಗಳ ಬೇರುಗಳಲ್ಲಿ ಪರಾವಲಂಬಿಯಾಗಿ ಬದುಕಬಹುದು. ಹಾರ್ಟ್ವುಡ್ ತೆಳು ಹಸಿರುವಿನಿಂದ ಬಿಳಿ ಬಣ್ಣಕ್ಕೆ ವಿವಿಧ ವರ್ಣಗಳಲ್ಲಿ ಬರುತ್ತವೆ. ಎಲೆಗಳು ತೆಳುವಾಗಿದ್ದು 3 ವರ್ಷಗಳ ನಂತರ ಹಣ್ಣುಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಕೆಂಪು ಚಂದನದ ಬಗ್ಗೆ ನೋಡುವುದಾದರೆ ಇದೊಂದು ಸ್ವಲ್ಪ ಪತನಶೀಲ ಮರ. ಮರವು ಸಾಕಷ್ಟು ಸ್ಥಿತಿಸ್ಥಾಪಕ ವಸ್ತುವಾಗಿದೆ. ಸಾಕಷ್ಟು ಬಿಸಿಲು ಮತ್ತು ಆರಾಮದಾಯಕ ಸೆಟ್ಟಿಂಗ್ ಅಗತ್ಯವಿದೆ. ಶೀತವನ್ನು ಸಹಿಸುವುದಿಲ್ಲ. ಉದ್ದವಾದ ಎಲೆಗಳು 3ರಿಂದ 9 ಸೆಂಟಿಮೀಟರ್. ಬೂದು ಕಪ್ಪು ತೊಗಟೆ. ಈ ರೀತಿಯ ಮರವು ಅಷ್ಟೊಂದು ಸುವಾಸನೆವಿರುವುದಿಲ್ಲ. ಹಾರ್ಟ್ವುಡ್ ರಚನೆಯು 30 ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು. ಶ್ರೀಗಂಧ ಅಥವಾ ಚಂದನದ ಶ್ರೀಮಂತ ಪರಿಮಳ ಹಾಗೆಯೇ ಅದರ ಮರದ ಉತ್ಪನ್ನಗಳನ್ನು ತಲೆಮಾರುಗಳಿಂದ ಬಳಸಲಾಗುತ್ತದೆ ಎಂಬ ಅಂಶವು ಚಂದನದ ಮರವನ್ನು ಅತ್ಯಂತ ಜನಪ್ರಿಯಗೊಳಿಸಿದೆ. ಶ್ರೀಗಂಧದ ಮರವು ಅತ್ಯಂತ ಬೆಲೆ ಬಾಳುವ ಮರವಾಗಿದೆ. ನಿತ್ಯಹರಿದ್ವರ್ಣ ಮರ ಶ್ರೀಗಂಧವನ್ನು ಹೆಚ್ಚಾಗಿ ವಾಣಿಜ್ಯ, ಔಷಧೀಯ, ಸೌಂದರ್ಯವರ್ಧಕ ಮತ್ತು ಔಷಧೀಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. 10 ಅಡಿ ಅಂತರದಲ್ಲಿ ನೀವು 1 ಎಕರೆಯಲ್ಲಿ ಸುಮಾರು 400 ಶ್ರೀಗಂಧ ಇಂಟು 400 ಹೋಸ್ಟ್ ಗಿಡಗಳನ್ನು ನೆಡಬಹುದು. ಶ್ರೀಗಂಧದ ಸ್ಟ್ಯಾಂಡರ್ಡ್ ಪ್ಲಾಂಟೇಶನ್ 1 ಎಕರೆಯಲ್ಲಿ 600 ಹೋಸ್ಟ್ ಸಸ್ಯಗಳನ್ನು ಬೆಳೆಸಲು 300 ಶ್ರೀಗಂಧದ ಗಿಡಗಳು ಮತ್ತು 2 ಪಟ್ಟು ಹೋಸ್ಟ್ ಸಸ್ಯಗಳು ಬೇಕಾಗುತ್ತವೆ. ಶ್ರೀಗಂಧವು ಗರಿಷ್ಠ 13ರಿಂದ 16 ಮೀಟರ್ ಎತ್ತರ ಮತ್ತು ಗರಿಷ್ಠ 100ರಿಂದ 200 ಸೆಂಟಿಮೀಟರ್ ಅಗಲಕ್ಕೆ ಬೆಳೆಯಬಹುದು. ವೀಕ್ಷಕರೇ, ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಆಸ್ಟ್ರೇಲಿಯಾ, ಪಾಕಿಸ್ತಾನ, ಹವಾಯಿ, ಇಂಡೋನೇಷ್ಯಾ ಮತ್ತು ಪೆಸಿಫಿಕ್ ದ್ವೀಪಗಳು ಈ ಶ್ರೀಗಂಧದ ಮರಗಳಿಗೆ ನೆಲೆಯಾಗಿದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಈ ಶ್ರೀಗಂಧ ಕೃಷಿಯು ಎಷ್ಟು ಶ್ರೇಷ್ಠ ಹೂಡಿಕೆ ಎಂಬುದನ್ನು ನಾವು ಖಂಡಿತವಾಗಿ ಮರೆಯಲು ಸಾಧ್ಯವಿಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ಶ್ರೀಗಂಧ ಕೃಷಿ ಮತ್ತು ಇದರ ವಿಶೇಷತೆಗಳ ಬಗ್ಗೆ ನಮ್ಮ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಇನ್ನಷ್ಟು ಮಂದಿಗೆ ಈ ಮಾಹಿತಿಯನ್ನು ತಲುಪಿಸಲು ಈಗಲೇ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.